ಹಾಯ್ ನಮಸ್ಕಾರ, ಹೇಗಿದ್ದೀರಾ? ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇದ್ದೀನಿ. ಎಲ್ಲೆಲ್ಲೂ ಬಿಗ್ ಬಾಸ್ ಮನೆಗೆ ಬೀಗ ಬಿತ್ತಂತೆ, ಬೀಗ ಹಾಕಿದ್ರಂತೆ, ಇದೇ ಸುದ್ದಿ ಅಲ್ವಾ? ಈಗ ಬಿಗ್ ಬಾಸ್ ಸೆಟ್ ಇಂದ ಈಗಲ್ಟನ್ ರೆಸಾರ್ಟ್ಗೆ ಅವ್ರನ್ನ ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ. ಸುಮಾರು ಒಂದು 12 ರೂಮ್ಗಳನ್ನ ಬುಕ್ ಮಾಡಿದ್ದಾರೆ. ಸೊ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಈಗ ಅಲ್ಲಿದ್ದಾರೆ. ಈಗ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಇವತ್ತಿಂದ ಹೆಂಗ್ ಗೇಮ್ ಆಡಿಸ್ತಾರೆ. ಈಗ ರೆಸಾರ್ಟ್ ಅಲ್ಲಿ ಇರೋರೆಲ್ರಿಗೂ ಅವ್ರು ಪರಿಚಯ ಆಗಲ್ವಾ? ಫೋನ್ ಗಿನ್ ಏನ್ ಮಾಡ್ತಾರೆ, ಕೇಬಲ್ ಕಟ್ ಮಾಡ್ತಾರ ಟಿವಿದು. ಅಂಡ್ ಈಗಲ್ಟನ್ ರೆಸಾರ್ಟ್ ಎಲ್ಲಿದೆ, ಹೆಂಗಿದೆ ಅಂತ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಈಗಲ್ಟನ್ ರೆಸಾರ್ಟ್ ಈ ರಾಜಕೀಯದ ಬಗ್ಗೆ ನೀವು ಸುದ್ದಿ ಗಮನಿಸ್ತಾ ಇದ್ರೆ, ಎಲೆಕ್ಷನ್ ಬಗ್ಗೆ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ರೆ ಈ ಹೆಸರು ಪರಿಚಯ ಇರುತ್ತೆ, ಈಗಲ್ಟನ್ ರೆಸಾರ್ಟ್. ನೆನ್ಪು ಮಾಡ್ಕೊಳ್ಳಿ. ಈಗ ಏನಾದರೂ ಒಂದಷ್ಟು ಜನ MLA ಅಥವಾ ಈ ಗ್ರಾಮ ಪಂಚಾಯತಿ ಅವ್ರನ್ನೂ ತಗೊಳ್ಳಿ, ಕರ್ಕೊಂಡು ಹೋಗಿ ಒಂದ್ ಕಡೆ ಗುಡ್ಡೆ ಹಾಕ್ಬೇಕು ಅಂದ್ರೆ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಇದ್ದಾರೆ ಅಂತ ಇದ್ವಿ. ಬೇರೆ ನಮ್ಮ ರಾಜ್ಯದ ಮಾತ್ರ ಅಲ್ಲ, ಈಗ ಬೇರೆ ಸ್ಟೇಟ್ ಅವ್ರನ್ನೂ ಕೂಡ, ಗುಜರಾತ್ ರಾಜ್ಯಸಭಾ ಎಲೆಕ್ಷನ್ ಆಯ್ತಲ್ಲ, ಆಗ್ಲೂ ಕೂಡ ಒಂದ್ 20-25 ಜನರನ್ನ ಕರ್ಕೊಂಡ್ಬಂದು ಇದೇ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಇಟ್ಟಿದ್ರು. ಅಂದ್ರೆ ಇಂಥ VVIP ಮೂಮೆಂಟ್ಸ್ಗೆ ಸಿಕ್ಕಾಪಟ್ಟೆ ಫೇಮಸ್ ಇದು. ಈ ಜಾಲಿವುಡ್ ಸ್ಟುಡಿಯೋಸ್ ಅಥವಾ ಬಿಗ್ ಬಾಸ್ ಮನೆಯಿಂದ ಅಲ್ಲಿ ಕರ್ಕೊಂಡು ಹೋದ್ರಲ್ಲ, ಹತ್ತತ್ರ ಒಂದು 8-9 ಕಿಲೋಮೀಟರ್ ಇದೆ. ಹಾರ್ಡ್ಲಿ ನಾವು ಕಾರ್ಗಿರಲ್ಲ ಅವ್ರು ಹೋಗಿರೋದ್ರಿಂದ 15-20 ನಿಮಿಷನೂ ಬೇಡ. ಆದ್ರೂ ಕೂಡ ರಾತ್ರಿ ಎಲ್ಲ ಸುತ್ತಾಡಿದ್ದಾರೆ. ಅವ್ರನ್ನ ನೇರವಾಗಿ ಕರ್ಕೊಂಡೋಗಿ ರೆಸಾರ್ಟಿಗೆ ರೆಸ್ಟ್ ಮಾಡಿ ಅಂತ ಬಿಡ್ಲಿಲ್ಲ, ರಾತ್ರಿ ಎಲ್ಲ ಸುತ್ತಾಡಿಸಿದ್ದಾರೆ. ಬಿಕಾಸ್ ಆ ರೆಸಾರ್ಟ್ ಅಲ್ಲಾದ್ರೂ ಫೆಸಿಲಿಟೀಸ್ ರೆಡಿ ಮಾಡ್ಕೋಬೇಕಲ್ಲ, ರೂಮ್ ಅವೈಲೇಬಲ್ ಇದೆಯಾ ಅಂತ ನೋಡ್ಕೋಬೇಕು. ಈಗ ನೀವುಗಳು ರೆಸಾರ್ಟ್ಗಳಿಗೆ ಹೋಗಿದಂಥವ್ರಿಗೆ ಐಡಿಯಾ ಇರುತ್ತೆ, ರೂಮ್ಗಳು ಸಿಗಲ್ಲ, ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಗಳಿರುತ್ತೆ. ಹೋಗ್ತಾ ಇದ್ದಂಗೆ ಚೆಕ್ಔಟ್ ಆಗೋರು ಇನ್ನೂ ಲೇಟ್ ಮಾಡ್ತಿರ್ತಾರೆ. ಹಿಂಗೆಲ್ಲ ಇದ್ದಾಗ ಬಿಗ್ ಬಾಸ್ ಅನ್ನೋದು ಈಗ ನೋಡಿ ಹೆಂಗಂದ್ರೆ, ನಮ್ಮ ರಾಜ್ಯದಲ್ಲಿರೋ 6.5-7 ಕೋಟಿ ಎಲ್ಲ ಜನರಿಗೂ ಬಿಗ್ ಬಾಸ್ ಗೊತ್ತು. ಸೊ ಇದರ ಮೇನ್ ಥೀಮ್ ಏನು ಅಂದ್ರೆ, ಹೊರ ಜಗತ್ತಲ್ಲಿ ಏನಾಗ್ತಾ ಇದೆ ಅನ್ನೋದು ಕಂಟೆಸ್ಟೆಂಟ್ಗಳಿಗೆ ಗೊತ್ತಿರಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ ಅನ್ನೋ ಇಂಚು ಆಳ ಎಲ್ಲ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಇದನ್ನೆಲ್ಲ ಗೌಪ್ಯತೆ ಕಾಪಾಡ್ಕೋಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಸೊ ರಾತ್ರಿ ತುಂಬಾ ಹೊತ್ತು ಸುತ್ತಾಡ್ಸದ್ರಂತೆ ಕಾರ್ನಲ್ಲಿ ಅವ್ರಿಗೆ. ಅಲ್ಲಿ ತನಕ ಅಲ್ಲಿ ರೂಮ್ಗಳನ್ನ ರೆಡಿ ಮಾಡ್ಕೋಬೇಕು, ಮತ್ತೆ ಸೆಟ್ನ ರೆಡಿ ಮಾಡ್ಕೋಬೇಕು. ಸೆಟ್ ಅಂದ್ರೆ ಏನ್ ಗೊತ್ತಾ, ಈ ಹೋಟೆಲ್ ಸಿಬ್ಬಂದಿಗಳು ನಮಗೆ ಊಟ ತಿಂಡಿ ತಂದ್ಕೊಡೋರಾಗಿರ್ಬೋದು, ಕ್ಲೀನಿಂಗ್ ಮಾಡೋರಾಗಿರ್ಬೋದು, ಇವ್ರುಗಳ ಕಾಂಟ್ಯಾಕ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಆಗ್ಬಾರ್ದು, ಹಂಗೆ ನೋಡ್ಕೋಬೇಕು. ಸೊ ಅಲ್ಲಿರೋ ಸಿಬ್ಬಂದಿಗಳನ್ನ ಈಗ ಏನ್ ಮಾಡಿದ್ದಾರೆ, ಆಲ್ಟರ್ ಮಾಡಿದ್ದಾರೆ. ಈ ಬಿಗ್ ಬಾಸ್ ಅವ್ರನ್ನ ಅಲ್ಲಿಗೆ ಹಾಕಿದಾರಂತೆ. ಸದ್ಯಕ್ಕೆ ಒಂದು 12 ರೂಮ್ನ ಬುಕ್ ಮಾಡಿ 17 ಜನರನ್ನ ಅದರೊಳಗೆ ತುಂಬಿದ್ದಾರೆ. ಹೆಂಗಿದೆ ಕಾನ್ಸೆಪ್ಟ್ ಅಂದ್ರೆ ನೋಡಿ, ನಾನು ಫೋನ್ ಮಾಡಿ ಕೇಳ್ತಾ ಇದ್ದೆ ಪರಿಸ್ಥಿತಿ ಅಂದ್ರೆ ಹೆಂಗೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ. ರೂಮ್ ಒಳಗೆ ಊಟ ತಿಂಡಿ ಎಲ್ಲ, ಬೆಳಗ್ಗೆ ತಿಂಡಿ, ಊಟಕ್ಕೆ ಮಾತ್ರ ಮಧ್ಯಾಹ್ನ ಒಂದು ಹಾಲ್ ರೆಡಿ ಮಾಡ್ಕೊಂಡಿದಾರಂತೆ. ಯಾಕಂದ್ರೆ ಗಾಬರಿ ಬಿದ್ದೋಗ್ಬಿಡ್ತಾರೆ, ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಮ್ಗಳಿಗೇನೋ ಇಂತಿಂಥ ಪೊಲ್ಯೂಷನ್ ಬೋರ್ಡಿಂದ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಬೀಗ ಹಾಕಿದ್ದಾರೆ ಅಂತ ಗೊತ್ತು, ಅವ್ರುಗಳಿಗೆ ಹಂಗೆ ಹೇಳಿಲ್ಲ. ತುರ್ತು ಸಂದರ್ಭ ಇದೆ, 1-2 ದಿನ ಹಿಂಗಿರುತ್ತೆ, ಆಮೇಲೆ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಬಿಗ್ ಬಾಸ್ ಮನೆಯಿಂದ ಲಗೇಜ್ ಸಮೇತ ಅವ್ರನ್ನ ಕರ್ಕೊಂಡು ಹೊರಟಿದಾರಲ್ವಾ. ಅಲ್ಲಿ ರೂಮ್ಗಳನ್ನ ಅರೇಂಜ್ ಮಾಡಬೇಕು, ಸಿಸ್ಟಮ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. ಕ್ಯಾಮ್ರಾ ಹಾಕಕ್ ಆಗಿಲ್ಲ ಅವ್ರ ಕೈಲಿ ಇವಾಗ, ಅದೆಲ್ರಿ ಸಾಧ್ಯ ಆಗುತ್ತೆ. ಬಿಗ್ ಬಾಸ್ ಮನೆ ಅಂದ್ರೆ ಕ್ಯಾಮ್ರಾ ಮನೆ, ಮೂಲೆಯಲ್ಲೂ ಕ್ಯಾಮ್ರಾ ಇತ್ತು, ಬಟ್ ಇಲ್ಲಿ ರೆಸಾರ್ಟ್ ಅಲ್ಲಿ ಆಗಿಲ್ಲ. ಓಕೆ, ಈ ರೆಸಾರ್ಟ್ ಬಗ್ಗೆ ಫಸ್ಟ್ ನಾನು ಹೇಳ್ತೀನಿ, ಆಮೇಲೆ ಈ ಬಿಗ್ ಬಾಸ್ ಮನೆಯ ವಿಚಾರ ಮಾತಾಡೋಣ. ಈ ಈಗಲ್ಟನ್ ರೆಸಾರ್ಟ್ ಇದೆಯಲ್ಲ, ವಿಪರೀತ ಸೌಂಡ್ ಮಾಡ್ತಿತ್ತು ಯಾವಾಗ ಹಿಂದೆ. ಯಾಕೆ ಅಂದ್ರೆ, ಸೌತ್ ಅಲ್ಲೇ ಅತಿ ದೊಡ್ಡ ಗಾಲ್ಫ್ ಇದ್ದಿದ್ದ ಏರಿಯಾ ಯಾವ್ದಪ್ಪ ಅಂತ ಹೇಳಿದ್ರೆ, ಅಥವಾ ಅತಿ ದೊಡ್ಡ ಗಾಲ್ಫ್ ಎಲ್ಲಿತ್ತು ಅಂತ ಹೇಳಿದ್ರೆ ಆ ಈಗಲ್ಟನ್ ರೆಸಾರ್ಟ್ ಅಲ್ಲೇ. ಹತ್ತತ್ರ 100-110 ಎಕರೆ ಜಾಗದಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ರು. ಈ ಗಾಲ್ಫ್ ಎಲ್ಲ ಇತ್ತು, ಬಟ್ 100-110 ಎಕರೆ ಇತ್ತಲ್ಲ, ಅದರಲ್ಲಿ ಮುಕ್ಕಾಲು ಭಾಗ ಇವ್ರು ಏನ್ ಮಾಡಿದ್ರು, ಸರ್ಕಾರದ ಭೂಮಿನ ವಶಪಡಿಸ್ಕೊಂಡಿದ್ರು ಅಂದ್ಕೊಂಡು ಅದನ್ನ ವಾಪಸ್ ಆಕ್ಯುಪೈ ಮಾಡ್ಕೊಂಡ್ರು. ಸೊ ಈಗ ಗಾಲ್ಫ್ ಇಲ್ಲ ಅಲ್ಲಿ. ಅದು ಮುಂಚೆ ವಿಪರೀತ ಸೌಂಡ್ ಮಾಡಿದ್ದು ಅಂಡ್ ಟ್ರೆಂಡ್ ಸೃಷ್ಟಿ ಮಾಡಿದ್ದು ಏನಕ್ಕೆ ಅಂದ್ರೆ ಗಾಲ್ಫ್ ಇತ್ತು ಅಂತ. ಗಾಲ್ಫ್ ಆಡೋರು ಎಲ್ಲರೂ ಕೂಡ ಅಲ್ಲಿಗೆ ಹೋಗೋರು. ಅಲ್ಲಿ ವಿಲ್ಲಾಗಳು ಸಿಗುತ್ತೆ ನಿಮ್ಗೆ. ಮತ್ತೆ ಈಗ ನಾವು ಸಾಮಾನ್ಯ 1-2 ದಿನ ಹೋಗಿ ಬರ್ತೀವಿ ಅಂದ್ರೆ ರೂಮ್ಗಳಿರುತ್ತೆ, ಬಟ್ ವಿಲ್ಲಾಗಳು ಸಿಗುತ್ತೆ. ಅಂಡ್ ಅಲ್ಲಿ ವಿಲ್ಲಾಗಳನ್ನ ತಗೊಂಡು ಈಗ ರೆಂಟ್ ಗಿಂಟಿಗೆಲ್ಲ ಬಿಟ್ಕೊಂಡಿರೋ ನಂಬರ್ಸ್ ಜಾಸ್ತಿ ಇದೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್, ವಿಪರೀತ ದೊಡ್ಡ ಬೌಂಡ್ರಿಲೇ ಇದೆ. ಈಗ ಸ್ವಲ್ಪ ನಂಬರ್ಸ್ ಕಡಿಮೆ ಅಲ್ಲಿಗೆ ಹೋಗೋದು. ಏನಿದ್ರು ಕೂಡ ಈ ಪೊಲಿಟಿಕಲ್ ಮೂವ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಎಲೆಕ್ಷನ್ ಆಗ್ತಾ ಇದ್ರೆ ಹೈಜಾಕ್ ಏನಾದ್ರು ಮಾಡ್ಬಿಡ್ತಾರೆ ನಮ್ಮ MLAಗಳನ್ನ, MP ಗಳನ್ನ ಅಥವಾ ಮಿನಿಸ್ಟರ್ಗಳನ್ನ, ಇಲ್ಲಾಂದ್ರೆ ಮೆಂಬರ್ಸ್ಗಳನ್ನ ಅಂದ್ಕೊಂಡು ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತಾ ಇದ್ರು. ಸೊ ಈಗ ವೆರಿ ಫಸ್ಟ್ ಟೈಮ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಅಲ್ಲಿ ಕರ್ಕೊಂಡೋಗಿ ಬಿಡಂಗಾಗಿದೆ. ರಾತ್ರಿ ತುಂಬಾ ಹೊತ್ತು ಸುತ್ತಾಡ್ಸಾದ ನಂತರ ಅಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ರು. ಹತ್ತತ್ರನೇ ರೂಮ್ಗಳು ಸಿಗ್ಬೇಕು. ಈಗ ಬುಕ್ ಮಾಡ್ಕೊಂಡಿರ್ತಾರೆ ಮುಂಚೆ, ಅವ್ರನ್ನ ಬೇರೆ ಕಡೆಗೆ ವೆಕೇಟ್ ಮಾಡ್ಬೇಕು, ಆ ರೂಮಿಂದ ಬೇರೆ ಕಡೆಗೆ. ಆ ಥರದೆಲ್ಲ ಪ್ರಾಬ್ಲಮ್ಸ್ ಇತ್ತಂತೆ. ಇದ್ರ ಜೊತೆಗೆ ಪಾಪ ಬಿಗ್ ಬಾಸ್ ಮನೇಲಿರೋರು ಹೆದರ್ಕೋಬಿಟ್ಟಿದ್ದಾರೆ. ಸಾಮಾನ್ಯ ನೋಡಿ, ನಮ್ಗೆ ಅವ್ರು ಏನ್ ಮಾಡ್ತಿದ್ರು ಅಂತ ಗೊತ್ತು, ಹೊರ ಜಗತ್ತಲ್ಲಿ ಏನಾಗ್ತಾ ಇದೆ ಅನ್ನೋ ಚೂರು ಸುಳಿವೇ ಬಿಟ್ಕೊಡ್ತಾ ಇರ್ಲಿಲ್ಲ ಅವ್ರಿಗೆ. ಹಂಗಿದ್ದಾಗ ಏಕಾಏಕಿ ಮನೆ ಖಾಲಿ ಮಾಡಿಸ್ಕೊಂಡು ಯಾವುದೋ ರೆಸಾರ್ಟಿಗೆ ಕರ್ಕೊಬಂದು ರೆಸಾರ್ಟಲ್ಲಿ ಏನು ಆಟ ಆಡಕ್ ಬಿಟ್ಟಿಲ್ಲ, ಅವ್ರನ್ನ ರೂಮ್ ಒಳಗೆ ಕೂಡ ಹಾಕ್ತಾ ಇದ್ದಾರೆ. ಆಮೇಲೆ ಈಗ ಸಾಮಾನ್ಯ ನೀವುಗಳು ಹೋಟೆಲ್ಗೆ ಅಥವಾ ರೆಸಾರ್ಟ್ಗಳಿಗೆ, ಹೋಮ್ ಸ್ಟೇಗಳಿಗೆ ಹೋದ್ರೆ ಟಿವಿಗಳಿರುತ್ತೆ.
ಟಿವಿ ಏನೋ ಇದೆ ಅವ್ರ ರೂಮಲ್ಲೂ, ಬಟ್ ಕೇಬಲ್ ಕಟ್ ಆಗಿದೆ, ನೋ ಫೋನ್, ಮತ್ತೆ ಸಂಪರ್ಕವೇ ಇಲ್ಲ ಹೊರ ಜಗತ್ತಿಂದು, ರೂಮಲ್ಲೇ ಲಾಕ್ ಆಗಬೇಕು. ಈಗ ಅಟ್ಲೀಸ್ಟ್ ಆ 17 ಜನ ಏನಿದ್ರು ಅವ್ರ ಮುಖ ಇವರು ಇವ್ರ ಮುಖ ಅವರು ದಿನ ಬೆಳಗ್ಗೆ ನೋಡ್ಕೊಳ್ತಾ ಇದ್ರು, ಬಟ್ ಇಲ್ಲಿ ಹಂಗೆ ಆಗ್ತಾ ಇಲ್ಲ. ರೂಮಲ್ಲೇ ಇರಬೇಕು, ರೂಮ್ ಹೊರಗಡೆ ಒಬ್ಬರು ವಾಚ್ಮ್ಯಾನ್ ರೀತಿ ಬಿಗ್ ಬಾಸ್ ಅವರು ಮಾಸ್ಕ್ ಹಾಕೊಂಡು ಕಾಯ್ತಾ ಇದ್ದಾರಂತೆ. ಎಲ್ಲೂ ಆಟಕ್ಕೆ ತೊಂದರೆ ಆಗಬಾರ್ದು, ಆಟ ತನ್ನ ಲಿಮಿಟ್ನ ಕ್ರಾಸ್ ಮಾಡಬಾರ್ದು ಮತ್ತು ಆಟದ ರೂಲ್ಸ್ ಬ್ರೇಕ್ ಆಗಬಾರ್ದು ಅಂತ. ಆಮೇಲೆ ಇದು ಎಲ್ಲಿ ತನಕ ಅಂತಂದರೆ ನೋಡಿ, ನಾಳೆ ಬಿಗ್ ಬಾಸ್ ಅವರು ಕೂಡ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಸೊ ಕೋರ್ಟಲ್ಲಿ ಕ್ವೆಶನ್ ರೈಸ್ ಮಾಡ್ತಾರೆ. ಕೋರ್ಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ. 3 ಆಪ್ಷನ್ಸ್ ಇದೆ. ಒಂದು, ಸದ್ಯಕ್ಕೆ ನಮ್ಗೆ ಆಟ ಆಡೋಕ್ಕೆ ಅವಕಾಶ ಮಾಡಿಕೊಡಿ, ಒಂದು 15 ದಿನ ಬ್ರೀತಿಂಗ್ ಸ್ಪೇಸ್ ಕೊಡಿ, ಅಷ್ಟೊತ್ತಿಗೆ ಏನು ಲೋಪದೋಷ ಆಗಿದೆ ಅದನ್ನು ಸರಿಪಡಿಸ್ಕೊಳ್ತಾರೆ ಅಂತ. ಎರಡನೇದು, ಅಲ್ಲಿನ ಜಿಲ್ಲಾಡಳಿತ ಹೋಗಿ ಸೀಲೆಲ್ಲ ಮಾಡಿ ಬಂದಿದಾರಲ್ಲ, ಅದಕ್ಕೆ ಸ್ಟೇ ತರಿಸ್ಬೋದು, ಸ್ವಲ್ಪ ದಿನ ಬ್ರೀತಿಂಗ್ ಸ್ಪೇಸ್ ಕೊಡೋಣ ಅಂತ. ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ಈಗ ಬಿಗ್ ಬಾಸ್ ಮನೆಯವರಿಗೆ ಒಂದು 10 ದಿನನೋ 15 ದಿನನೋ ತಗೊಳ್ಳಿ, ಏನೇನು ತಪ್ಪಾಗಿದೆ, ಏನೇನೋ ಈ ಫೈನ್ಗಿನ್ ಏನಾದರೂ ಕಟ್ಟಬೇಕಾ ಅದನ್ನೆಲ್ಲ ಕಟ್ಕೊಂಡು ನೀವು ಆಟ ಮುಂದುವರಿಸಿ ಅಂತ ಹೇಳ್ಬೋದು. ಸೊ ಆಟ ಮುಂದುವರಿಸ್ತಾರ, ಇನ್ನೊಂದೆರಡು ದಿನ ಈಗಲ್ಟನ್ನಲ್ಲೇ ಇರಬೇಕಾಗುತ್ತಾ ಅಥವಾ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಇವತ್ತಿನ ಎಪಿಸೋಡ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಆಲ್ರೆಡಿ ಕಳೆದ 2 ದಿನದನ್ನ ನೆನ್ನೆ ಹಾಕಿದ್ದಾರೆ, ಇವತ್ತು ಕೂಡ ಹಾಕ್ಬಿಡ್ತಾರೆ. ನಾಳೆಯಿಂದ ಅವ್ರಿಗೆ ಬ್ಯಾಕಪ್ ಇಲ್ಲ, ಅದು ಪ್ರಾಬ್ಲಮ್. ಈಗಲ್ಟನ್ನಲ್ಲಿ ಏನಾದರೂ ಮಾಡ್ತಾರೆ ಅಂದರೆ ಇಲ್ಲ, ಅಂಥ ಪ್ರಮಾಣದ CCTV ವ್ಯವಸ್ಥೆಗಳು, ಕ್ಯಾಮ್ರಾ ವ್ಯವಸ್ಥೆ ಮತ್ತು ಟಾಸ್ಕ್ ಆಡಲಿಕ್ಕೆ ಅಂಥದ್ದೆಲ್ಲ ವ್ಯವಸ್ಥೆ ಇಲ್ಲ, ಅಲ್ಲಿ ಮಾಡಿಕೊಡಲ್ಲ ಅದನ್ನು. ಹಾಗಾಗಿ ಸೊ ನಾಳೆಯಿಂದ ಏನು ಮಾಡ್ತಾರೆ ಅನ್ನೋದು ವಿಪರೀತ ಕುತೂಹಲ ಇದೆ. ಬಟ್ ಕೋರ್ಟಿಗೆ ಹೋಗ್ಬೇಕು, ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗಲ್ಟನ್ ಬಗ್ಗೆ ಹೇಳ್ಬೇಕು ನಿಮಗೆ. VVIP ಮೂವ್ಮೆಂಟ್ಸ್ ವಿಪರೀತ ಆಗಿರುತ್ತೆ. ಅಲ್ಲಿರೋರ್ನೆಲ್ಲರೂ ವೆಕೇಟ್ ಮಾಡಿಸಿ ಬೇರೆ ಬೇರೆ ಕಡೆ ಕಳಿಸಿದಾರಂತೆ. ಅದೇನೋ ಒಂದು 100-200 ರೂಮ್ ಇರೋ ಹೋಟೆಲ್ ಅಲ್ಲ ಅದು, ವಿಪರೀತ ರೂಮ್ಗಳಾಗಿರ್ಬೋದು, ವಿಲ್ಲಾಗಳಾಗಿರ್ಬೋದು, ಆ್ಯಂಡ್ ದೊಡ್ಡ ಬೌಂಡ್ರಿ ಇದೆ. ಮುಂಚೆ ಇದ್ದ ಗಾಲ್ಫ್ ಮಾತ್ರ ಇಲ್ಲ ಅಷ್ಟೇ. ಆ್ಯಂಡ್ ಸದ್ಯಕ್ಕೆ ಏನು ಮಾಡಿದ್ದಾರೆ ಅಂದರೆ, ಆಲ್ರೆಡಿ ಬುಕ್ ಆಗಿರೋರಿಗೆ ಬೇರೆ ಬೇರೆ ಕಡೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಇರುವಂಥವ್ರಿಗೂ ಬೇರೆ ಬೇರೆ ಕಡೆ ಕಳಿಸಿದ್ದಾರೆ. ಈಗ ಏನಾದರೂ ನೀವು ಬುಕ್ ಮಾಡ್ತೀವಿ ಅಂತ ಹೇಳಿದ್ರೆ ಸದ್ಯಕ್ಕೆ ಓಪನಿಂಗ್ಸ್ ಇಲ್ಲ. ನೀವು ಒಂದ್ಸಲ ಚೆಕ್ ಮಾಡಿಬೇಕಾದ್ರೆ ಓಪನಿಂಗ್ ಸದ್ಯಕ್ಕೆ ಸಿಗ್ತಾ ಇಲ್ಲ. ಆಮೇಲೆ ರೂಮೇ ಸ್ವಲ್ಪ ಕಾಸ್ಟ್ಲಿನೇ ರೀ ಅಲ್ಲಿ, ವಿಪರೀತ. ಒಂದು ನೈಟ್ ಸ್ಟೇ ಆಗಿ ಬರ್ತೀವಿ ಅಲ್ಲಿ ಅಂತಂದರೆ ಏನಿಲ್ಲ ಅಂದರೂ ಒಂದು ಚಿಕ್ಕ ರೂಮ್ಗೆ ಒಂದು 2 ಅಂದರೆ ಈಗ ಕ್ವೀನ್ ಸೈಜ್ ಬೆಡ್ ಇರುತ್ತೆ, ಒಂದು ಚಿಕ್ಕ ರೂಮು, ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಏನಿಲ್ಲ ಅಂದರೂ 10,000-12,000. ಅಂದರೆ ಜಸ್ಟ್ ಅದು ತುಂಬ ಲಕ್ಸುರಿ ಆಗಿದೆ. ಈ ಈಗಲ್ಟನ್ ರೆಸಾರ್ಟ್ಗೆ ಈಗ ಇಲ್ಲಿ ತನಕ ರಾಜಕಾರಣಿಗಳು ಹೋಗ್ತಾ ಇದ್ರು, ಈಗ ಬಿಗ್ ಬಾಸ್ ಅವ್ರು ಹೋಗಿದ್ದಾರೆ. ಸೊ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಕೇಬಲ್ ಕಟ್, TV ನೋಡೋಂಗಿಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಂಗಿಲ್ಲ. ಅದು ಹೆಂಗಾಗಿದೆ ಅಂದರೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿಗೆ ಹೋಗೋಕೆ ಆಗ್ತಾ ಇಲ್ಲ. ಆಮೇಲೆ TV ಇದೆ, TV ನೋಡೋಕ್ಕಾಗ್ತಾ ಇಲ್ಲ. ಫೋನ್ ಅಂತೂ ವ್ಯವಸ್ಥೆಯೇ ಇಲ್ಲ ಬಿಡಿ. ಆಮೇಲೆ ತುಂಬ ಕ್ರೌಡ್ ಜಾಸ್ತಿ ಆಗ್ತಾ ಇದೆಯಂತೆ ಅಲ್ಲಿ. ಸಾಮಾನ್ಯ ಅಲ್ವೇನ್ರಿ, ಬಿಗ್ ಬಾಸ್ ನಡೀತಾ ಇದೆ, ಬಿಗ್ ಬಾಸ್ ಮನೆಯವರೆಲ್ಲ ಅಲ್ಲಿದ್ದಾರೆ ಅಂದರೆ ರೆಸಾರ್ಟ್ ಸುತ್ತಮುತ್ತ ಇರೋರು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆ ಕಡೆ ಎಲ್ಲ ಹೋಗಿ ರಶ್ ಆಗ್ತಾ ಇದ್ದಾರಂತೆ. ಸೊ ಅವ್ರನ್ನ ಅವಾಯ್ಡ್ ಮಾಡೋದೇ ದೊಡ್ಡ ಟಾಸ್ಕ್ ಆಗಿದೆ. ನಾಳೆ ಅಥವಾ ನಾಳೆ ತನಕ ಕಾಯಲೇಬೇಕು. ಇವರೆಲ್ಲರೂ ಹಳೆ ಬಿಗ್ ಬಾಸ್ ಮನೆಗೆ ಸೇರಿಸ್ತಾರ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತಾರಂತ. ಕೋರ್ಟ್ ಎಲ್ಲಾದರೂ ನೀವು ಆಟ ಮುಂದುವರಿಸಿ, ಅಷ್ಟೊತ್ತಿಗೆ ಆ ಟೈಮಲ್ಲಿ ನೀವು ಏನೇನು ತಪ್ಪು ಮಾಡ್ಕೊಂಡಿದ್ರಿ ಅದನ್ನು ಸರಿಪಡಿಸ್ಕೊಳ್ಳಿ ಅಂದರೆ ಫೈನ್, ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲ ಒಂದು 10-15 ದಿನ ಟೈಮ್ ಕೊಟ್ಟು ಫಸ್ಟ್ ಎಲ್ಲ ಮುಗಿಸ್ಕೊಳ್ಳಿ, ಹಂಗೆ ಹಿಂಗೆ ಅಂತ ಏನಾದರೂ ಕತೆ ಓಡಿದ್ರೆ ಮುಗೀತು, ಬಿಗ್ ಬಾಸ್ ಕತೆ ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಇದಿಷ್ಟು ಈಗಲ್ಟನ್ ರೆಸಾರ್ಟ್ ಬಗ್ಗೆ ಮತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅಲ್ಲೇನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್. ಏನನ್ನಿಸ್ತು ವಿಡಿಯೋ ನಿಮಗೆ? ಗಿವ್ ಅ ಕಾಮೆಂಟ್ ಆ್ಯಂಡ್ ನಮಸ್ಕಾರ. ಸಿಗೋಣ. ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.